ಹಾಯ್ ಹಲೋ ನಮಸ್ಕಾರ. ಇವತ್ತಿತ್ತು ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ದಿವಸ ನಾವು ದೇವಸ್ಥಾನಕ್ಕೆ ಹೋದರೆ ಏನೇನಾಗುತ್ತೆ, ನಮಗೆ ಯಾವ ಥರ ಫಲ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರ್ಯಾರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ವೋ ಈ ವಿಡಿಯೋನ ನೋಡಿ ನೀವು. ನಾನು ನಿಮಗೆ ವೆಂಕಟೇಶ್ವರ ಮಂಗಳಾರತಿ ದರ್ಶನ ಮಾಡಿಸ್ತೀನಿ. ವೆಂಕಟೇಶ್ವರ ದರ್ಶನ ಮತ್ತು ರಾಯರ ದರ್ಶನನೂ ಮಾಡಿಸ್ತೀನಿ. ಈ ನಂದು ಬ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆಯಿಂದ ನಾನು ಏನೇನು ಮಾಡಿದ್ದೀನಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ. ಮೊದಲು ನಾನು 5 ಗಂಟೆಗೆ ಎದ್ದಿದ್ದೆ. ಇವತ್ತು 5 ಗಂಟೆಗೆ ಎದ್ದು ಟಿಫಿನ್ ಎಲ್ಲ ಮಾಡಿ ನಮ್ಮ ಮನೆಯವ್ರಿಗೆ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸಿ, ಆಮೇಲೆ ಮನೆ ಕೆಲಸನ ಶುರು ಮಾಡಿಕೊಂಡು ಗುಡಿಸಿ ಒರೆಸಿ ಬಾಗಿಲೆಲ್ಲ ರಂಗೋಲಿ ಹಾಕಿಬಿಟ್ಟು ನಮ್ಮ ಸ್ನಾನ ಮಾಡಿಕೊಂಡು ದೇವ್ರ ಗೂಡು ಕ್ಲೀನ್ ಮಾಡಿ ಅಚ್ಚುಕಟ್ಟಾಗಿ ಒರೆಸಿ ಎಲ್ಲ ಹೂವು ಇಟ್ಬಿಟ್ಟು ಅಚ್ಚುಕಟ್ಟಾಗಿ ಪೂಜೆ ಮಾಡಲಿಲ್ಲ ಅಂದರೆ ನನಗೆ ಸಮಾಧಾನವೇ ಇರಲ್ಲ. ನನಗೆ ದೇವ್ರ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಅದಕ್ಕೆ ಯಾವುದೇ ಪೂಜೆ ಇದ್ರೂ ನಾನು ಮಾಡೇ ಮಾಡ್ತೀನಿ. ಎಷ್ಟೇ ಕಷ್ಟ ಆದರೂ ದೇವ್ರ ಪೂಜೆ ಮಾಡೋದನ್ನ ಬಿಡೋದೇ ಇಲ್ಲ ಯಾವತ್ತೂ ನಾನು. ಮೊದಲಿಗೆ ನಾವು ಇಲ್ಲಿ ರಾಯರ ಟೆಂಪಲ್ಗೆ ಬಂದಿದ್ವಿ, ರಾಯರ ದೇವಸ್ಥಾನಕ್ಕೆ. ನಮ್ಮ ಮನೆ ಹತ್ತಿರಕ್ಕೆ ಇದೆ ರಾಯರ ದೇವಸ್ಥಾನ. ಅದನ್ನು ದರ್ಶನ ಮಾಡ್ಕೊಳ್ಳಿ ನೀವು. ಯಾರ್ಯಾರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ವೋ ಅವರು ದರ್ಶನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಸಂಜೆ ತನಕ ಹೋಗಿ ಬರ್ಬೋದು, ದರ್ಶನ ಮಾಡ್ಕೊಂಬರ್ಬೋದು. ರಾಯರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತುಪ್ಪದ ಆರತಿ ಎಲ್ಲ ಮಾಡಿದ್ವಿ ನಾವು. ತುಪ್ಪದ ಆರತಿ ಮಾಡಿರೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆರತಿ ಮಾಡಿ ಕೈ ಮುಗಿದು ಆಮೇಲೆ ವಿಡಿಯೋ ಮಾಡಿದ್ದು. ಒಬ್ಬರಿಗೆ ಎಲ್ಲ ಮಾಡೋಕ್ಕಾಗಲ್ಲ, ಎಲ್ಲನೂ ವಿಡಿಯೋ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೆ ನಾನು. ಅಲ್ಲಿಂದ ಬಂದ್ವಿ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಎಲ್ಲಿ ಬರುತ್ತಂದರೆ ನಾಗರಬಾವಿಲಿ ಅಂಬೇಡ್ಕರ್ ಕಾಲೇಜ್ ಹತ್ರ ಬರುತ್ತೆ ಈ ದೇವಸ್ಥಾನ. ಯಾರ್ಯಾರು ಹತ್ತಿರ ಇದ್ದೀರಾ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಇವತ್ತು ಎಲ್ಲರೂ ಬಂದಿರ್ತಾರೆ. ತುಂಬ ಶ್ರೇಷ್ಠವಾದದ್ದು ವೈಕುಂಠ ಏಕಾದಶಿ. ವರ್ಷಕ್ಕೆ ಒಂದೇ ಸರಿ ಬರೋದು. ಹೋಗಿ ದರ್ಶನ ಮಾಡ್ಕೊಬಂದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ಬಯಸಿದ್ದೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಹೋದರೆ ಎಷ್ಟು ಖುಷಿ ಅನಿಸುತ್ತೆ, ಎಷ್ಟು ಸಮಾಧಾನ ಅನಿಸುತ್ತೆ ಅಂದರೆ. ನಾವು ಒಳಗಡೆ ಹೋಗ್ತಾ ಇದ್ವಿ, ತುಂಬ ರಶ್ ಇತ್ತು. ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಜನ ಬಂದಿದ್ರು ಅಂದರೆ. ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಜನಗಳು ಬಂದು ಇಲ್ಲಿ. ಆಮೇಲೆ ವೆಂಕಟೇಶ್ವರ ಭಜನೆಯೂ ಮಾಡ್ತಾಯಿದ್ರು, ಆರಾಧನೆ ಮಾಡ್ತಾಯಿದ್ರು ವೆಂಕಟೇಶ್ವರನ. ಅದನ್ನು ವಿಡಿಯೋ ಮಾಡಿದ್ದೆ. ಯಾವ ಥರ ಅನ್ನಿಸ್ತು ಇವತ್ತಿನ ಈ ಬ್ಲಾಗ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಯೂಟ್ಯೂಬಲ್ಲಿ ನೋಡ್ತಾ ಇರಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತಿ. ಆಮೇಲೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರಿ, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಈ ಥರ ನಾನು ಒಳಗಡೆ ಹೋಗ್ತಾ ಇದ್ದೆ. ಅಲ್ಲೆಲ್ಲೇ ಚಿಕ್ಕ ವಿಡಿಯೋ ಮಾಡಿ ನಾನು ಇದನ್ನು ಎಡಿಟ್ ಮಾಡಿ ಹಾಕೋಷ್ಟೇ ತುಂಬ ಸುಸ್ತಾಗಿ ಹೋಗಿತ್ತು ನನಗೆ. ನಾನು ಉಪವಾಸ ಬೇರೆ ಇದ್ದೆ ಇವತ್ತು. ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಹೋಗ್ತಾ ನಿಮಗೆ ತೋರಿಸ್ತೀನಿ ಈಗ. ಮಹಾಮಂಗಳಾರತಿ ದರ್ಶನ ಮಾಡಿಸ್ತೀನಿ ವೆಂಕಟೇಶ್ವರ. ಫಸ್ಟಿಗೆ ನಮ್ಗೆ ದರ್ಶನ ಮಾಡೋದು ನಾವು ಗಣಪತಿನ, ವಿನಾಯಕನ ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ಬಂದು ನೋಡಿ ನೀವು ಕೈ ಮುಕ್ಕೊಳ್ಳಿ. ನೋಡಿ ಮಂಗಳಾರತಿ ದರ್ಶನ ಮಾಡ್ಕೊಳ್ಳಿ. ಇದು ತುಂಬ ನನಗೆ ಅಪರೂಪಕ್ಕೆ ಇದು ಮಂಗಳಾರತಿ ವಿಡಿಯೋ ಸಿಕ್ಕಿರೋದು. ನನಗೆ ಖುಷಿ ಅನ್ನಿಸ್ತು. ನಾನು ವಿಡಿಯೋ ಮಾಡ್ತಾಯಿದ್ದೆ, ಹಂಗೆ ಕ್ಯಾಮ್ರಾ ಆನ್ ಮಾಡೇ ಇಟ್ಟಿದ್ದೆ. ಅಷ್ಟರಲ್ಲೇ ನನಗೆ ಮಂಗಳಾರತಿ ದರ್ಶನವೂ ಸಿಕ್ತು. ಅಲ್ಲೇ ಪಕ್ಕದಲ್ಲೇ ಲಕ್ಷ್ಮೀ ದೇವಸ್ಥಾನ ಏನೋ ಇತ್ತು, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ದೂರದಿಂದ ಬರ್ತಾ ನಾನು ಇಷ್ಟು ವಿಡಿಯೋ ಮಾಡಿದೆ. ಯಾರ್ಯಾರಿಗೆ ಇಷ್ಟ ಆಗುತ್ತೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ವಿಡಿಯೋ ಮಾಡೋದು ತುಂಬ ಕಷ್ಟ ಇರುತ್ತೆ. ಆಮೇಲೆ ಎಡಿಟ್ ಮಾಡಿ ಬಿಡೋದಂದರೆ ತುಂಬ ಟೈಮ್ ಹಿಡ್ಕೊಳ್ಳುತ್ತೆ. ನಾನು ಎಷ್ಟು ಸಾರಿ ಇದನ್ನು ಒಂಚೂರು ಏನಾದ್ರು ಹೆಚ್ಚು ಕಡಿಮೆ ಆದರೆ ಎಲ್ಲ ಫುಲ್ ಡಿಲೀಟ್ ಮಾಡಿ ಇನ್ನೂ ಎಡಿಟ್ ಮಾಡಬೇಕು. ಅಷ್ಟು ಕಷ್ಟ ಇರುತ್ತೆ. ಇದ್ರ ಹಿಂದೆ ತುಂಬ ಕೆಲಸ ಇರುತ್ತೆ. ಪ್ಲೀಸ್ ವಿಡಿಯೋನ ಲೈಕ್ ಕಮೆಂಟ್ ಮಾಡಿ. ಆಚೆ ಬಂದ್ವಿ ನೋಡಿ, ಅಲ್ಲಿ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಬಾಯ್ ಥ್ಯಾಂಕ್ ಯು, ಟೇಕ್ ಕೇರ್.